ವಿಶ್ವಪ್ರಸಿದ್ಧ ತ್ರಾಸಿ ಮರವಂತೆ ಬೀಚ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸ್ಕೈ ಡೈನಿಂಗ್ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಸಮುದ್ರ ಮಟ್ಟದಿಂದ ಸುಮಾರು 90 ರಿಂದ 100 ಮೀಟರ್ ಎತ್ತರದಲ್ಲಿ ಕುಳಿತು ಕಡಲ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ರಾಷ್ಟ್ರೀಯ ಹೆದ್ದಾರಿ ನೋಟ, ಸೌಪರ್ಣಿಕ ನದಿಯ ಸೌಂದರ್ಯ ನೋಡುತ್ತಾ ನಿಮ್ಮಿಷ್ಟದ ಖಾದ್ಯವನ್ನು ಸವಿಯಬಹುದು. ಟೀಮ್ ಮಂತ್ರಾಸ್ ಅವರು ಆಯೋಜನೆ ಮಾಡಿರುವ ಸ್ಕೈ ಡೈವಿಂಗ್ ಕರ್ನಾಟಕದ 2ನೇ ತಾಣವಾಗಿದ್ದು, ಒಂದು ಬಾರಿ 12 ಜನ ಸ್ಕೈ ಡೈವಿಂಗ್ನಲ್ಲಿ ಕುಳಿತು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದಾಗಿದೆ. ಬೇರೆ ಬೇರೆ ರೀತಿಯ ಸ್ಲಾಟ್ ಕೂಡ ಲಭ್ಯವಿದ್ದು, ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಸ್ಲಾಟ್ ಅನ್ನು ಆಯ್ಕೆ ಮಾಡಿಕೊಂಡು ಸ್ಕೈ ಡೈವಿಂಗ್ನಲ್ಲಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಎಂಜಾಯ್ ಮಾಡಬಹುದು. ಗಗನದಲ್ಲಿ ಊಟ ಮಾಡಿದಂತಹ ಅನುಭವವನ್ನು ಹೊಂದಬಹುದು. ಇಂತಹ ಅನುಭವವನ್ನು ಹೊಂದಲು ತ್ರಾಸಿ ಮರ ಬೀಚ್ನಲ್ಲಿ ಬಿಟ್ಟರೆ ಬೇರೆಲ್ಲೂ ಸಾಧ್ಯವಿಲ್ಲ. ಬೈಂದೂರು ಕ್ಷೇತ್ರದ ಶಾಸಕರಾದ ಗುರುರಾಜ ಗಂಟಿಹೊಳೆ ಅವರು ಸ್ಕೈ ಡೈವಿಂಗ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ವಿಶ್ವಪ್ರಸಿದ್ಧ ತ್ರಾಸಿ ಮರವಂತೆ ಬೀಚ್ಗೆ ದೇಶ ವಿದೇಶಗಳಿಂದ ದಿನಂಪ್ರತಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಸ್ಕೈ ಡೈವಿಂಗ್ ನಿರ್ಮಾಣದಿಂದಾಗಿ ಪ್ರವಾಸಿಗರು ವಿಭಿನ್ನ ರೀತಿಯಲ್ಲಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲು ಅವಕಾಶ ಮಾಡಿಕೊಟ್ಟಂತಾಗಿದ್ದು, ಪ್ರವಾಸೋದ್ಯಮ ಚಟುವಟಿಕೆಗೂ ಪೂರಕವಾಗಿದೆ ಎಂದು ಹೇಳಿದರು. ಬಪ್ರೇಲ ಬೈಂದೂರಿಗೆ ಅನ್ನೋದು ಬೈಂದೂರಿನ ಒಂದು ಪ್ರಸಿದ್ಧ ಹಾಡಿನ ಒಂದು ಸಾಲು, ಬಪ್ರೇಲ ಬೈಂದೂರಿಗೆ ಅಂತೇಳಿ. ಈಗ ನಾವು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇವೆ ಬಪ್ರೇಲ ತ್ರಾಸಿ ಮರವಂತೆ ಬೀಚಿಗೆ ಅಂತೇಳಿ ಹೇಳಿ. ಅಗತ್ಯ ಕುಟುಂಬದ ಜೊತೆ ಬನ್ನಿ, ಇಂಥದ್ದೊಂದನ್ನು ನೋಡಿ. ನೀವು 12 ಜನ ಇದ್ದರೂ ಒಂದೇ ಸರ್ತಿ ಬರ್ಬೋದು. ಇಲ್ಲ ನೀವು ಕುಟುಂಬದವರು ಅರ್ಜೆಂಟ್ ಬಂದಿದ್ದೀರಿ, ನಾವೊಂದು 4-5 ಜನ ಮಾತ್ರ ಇದ್ದೇವೆ ಅಂತೇಳಿ ಹೇಳಿದರು, ಈ ಸಂಸ್ಥೆಯವರು ಹೇಳಿದ್ದಾರೆ ನಾವು ಮಾಡಿಕೊಡ್ತೇವೆ ಅಂತೇಳಿ ಹೇಳಿ. ಯಾವುದೇ ಕಾರಣಕ್ಕೂ ಅಗತ್ಯ ಬನ್ನಿ. ತುಂಬ ದುಬಾರಿ ಅನ್ನೋ ಪ್ರಶ್ನೆ ಇಲ್ಲ. ನೀವು ಎಲ್ಲೆಲ್ಲೋ ದುಬೈಗೋ ಮತ್ತೊಂದಕ್ಕೋ ಕರ್ಕೊಂಡು ಹೋಗೋ ಖುಷಿಯನ್ನು ಇಲ್ಲೇ ಬೀಚಲ್ಲಿ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ನಾನು ಇದನ್ನು ಹತ್ತಿದ್ದೇನೆ, ನಾನು ಇದನ್ನು ನೋಡಿ ಬಂದಿದ್ದೇನೆ ಅನ್ನುವ ಕಾಲಮಲ್ಲಿ ನೀವು ಸೇರಿಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಈ ಸಂಸ್ಥೆಯವರಿಗೂ ಇದನ್ನು ಮಾಡಿದಂಥ ವ್ಯವಸ್ಥಾಪಕರಿಗೂ ಎಲ್ರಿಗೂ ಶುಭವಾಗಲಿ. ಈ ಮೂಲಕ ನಮ್ಮ ಟೂರಿಸಂ ಅನ್ನುವಂಥದ್ದು ಬೆಳೆಯಲ್ಲಿ ನಾವೆಲ್ಲರೂ ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋಣ. ಟೀಮ್ ಮಂತ್ರಾಸ್ ಸ್ಕೈ ಡೈವಿಂಗ್ ಮಾಲೀಕರಾದ ಪ್ರವೇಶ್ ಮಂಜೇಶ್ವರ ಮಾತನಾಡಿ, ಮಲ್ಪೆ ಬಿಟ್ಟರೆ ಸ್ಕೈ ಡೈವಿಂಗ್ ನಿರ್ಮಾಣವಾಗಿರುವುದು ತ್ರಾಸಿ ಮರವಂತೆ ಬೀಚ್ನಲ್ಲಿ ಮಾತ್ರ. ಸಮುದ್ರ ಮಟ್ಟದಿಂದ 90 ರಿಂದ 100 ಮೀಟರ್ ಎತ್ತರದಲ್ಲಿ ಕುಳಿತುಕೊಂಡು ಸಮುದ್ರ ಸೌಂದರ್ಯವನ್ನು ನೋಡುವುದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 66ರ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳಬಹುದು ಎಂದರು. ನಾವು ಟೀಮ್ ಮಂತ್ರಾಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮಂಗಳೂರಿನ ಕಂಪನಿಯವರು ಸ್ಕೈ ಡೈನಿಂಗ್ ಅನ್ನೋ ಕಾನ್ಸೆಪ್ಟನ್ನು ಈ ಬ್ಯೂಟಿಫುಲ್ ತ್ರಾಸಿ ಬೀಚಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಇಷ್ಟವರೆಗೆ ನೀವು ಏನು ತ್ರಾಸಿ ಬ್ಯೂಟಿನ ಇಂಟರ್ನೆಟಲ್ಲಿ ನೋಡ್ತಾ ಇದ್ದೀರಾ, ಗೂಗಲಲ್ಲಿ ನೋಡ್ತಾ ಇದ್ದೀರಾ, ಅದನ್ನು ನಿಮ್ಮ ನೇಕೆಡ್ ಐಸಲ್ಲಿ ನೀವು ಲೈವ್ ಆಗಿ ನೋಡ್ಬೋದು. ನಿಮ್ಮ ಸ್ವಂತ ಮೊಬೈಲಲ್ಲಿ ಇದರ ಬ್ಯಾಕ್ಗ್ರೌಂಡನ್ನು ಫೋಟೋ ತೆಗೋಬೋದು. ಈ ಬ್ಯೂಟಿಫುಲ್ ವಿಷನನ್ನು ನೀವು ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಂಥ ಒಂದು ಕಾನ್ಸೆಪ್ಟನ್ನು ಪ್ರೆಸೆಂಟ್ ಮಾಡಿದ್ದೀವಿ. ನೀವೆಲ್ಲರೂ ಬರಬೇಕು, ಒಂದು ನಮಗೆ ಸಪೋರ್ಟ್ ಮಾಡಿ. ಇಂಥ ಒಂದು ಹೊಸ ಪ್ಲ್ಯಾನ್ಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತಾ ಇದ್ದೀವಿ. ತ್ರಾಸಿ ಪಂಚಾಯತ್ ಅಧ್ಯಕ್ಷ ಮಿಥುನ್ ದೇವಾಡಿಗ ಮಾತನಾಡಿ, ನಮ್ಮ ಪಂಚಾಯತ್ ವ್ಯಾಪ್ತಿ ಪ್ರದೇಶದಲ್ಲಿ ಇಂಥದ್ದೊಂದು ಯೋಜನೆ ನಿರ್ಮಾಣವಾಗಿರುವುದು ಬಹಳಷ್ಟು ಖುಷಿ ಕೊಟ್ಟಿದೆ. ವಿಭಿನ್ನತೆಯಿಂದ ಕೂಡಿದ ಇನ್ನಷ್ಟು ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿ ಎಂದರು. ವಿಶ್ವಪ್ರಸಿದ್ಧ ತ್ರಾಸಿ ಬೀಚ್ನ ಈ ಒಂದು ಭಾಗದಲ್ಲಿ ಈ ತ್ರಾಸಿ ಮರವಂತೆ ಮಧ್ಯ ಒಂದು NH ರಾಷ್ಟ್ರೀಯ ಹೆದ್ದಾರಿ 66ರ ನಡುವೆ ಈ ರಸ್ತೆ NH ಹೋಗುವ ಇದರಲ್ಲಿ ಇದೊಂದು ಸುಂದರ ವ್ಯೂ ಅಂತ ಹೇಳ್ಬೋದು. ಒಂದು ಕಡೆ ಬೀಚು, ಒಂದು ಕಡೆ ಹೊಳೆ, ಹಾಗೆ ಮಧ್ಯೆ NH ಪಾಸ್ ಆಗುವಂಥ ಅದೊಂದು ವ್ಯೂ ನಾವು ಇಷ್ಟು ದಿನ ಖಾಲಿ ಡ್ರೋನ್ ಕ್ಯಾಮರಾದಲ್ಲಿ ಖಾಲಿ ಫೋಟೋ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲೇ ನೋಡ್ತಾ ಇದ್ದೀವಿ. ಈಗ ಇದೊಂದು ಎಕ್ಸ್ಪೀರಿಯೆನ್ಸ್ ಈಗ ನಮಗೆ ನಾವು ಲೈವ್ ಆಗಿ ಇದನ್ನು ನಾವು ನೋಡ್ಬೋದು. ಹಾಗೆ ಟೀಮ್ ಮಂತ್ರಾಸ್ ಮತ್ತು ಸ್ಕೈ ಡೈನಿಂಗ್ ಇದರ ಒಂದು ಇವರಿಂದ ನಮ್ಮ ಈ ತ್ರಾಸಿ ಹಾಗೂ ಮರವಂತೆ ಭಾಗದಲ್ಲಿ ಇದೊಂದು ಉತ್ತಮವಾದ ಪ್ರವಾಸೋದ್ಯಮ ಚಟುವಟಿಕೆ ಹಾಗೂ ಇದೊಂದು ಪ್ರವಾಸಿಗರಿಗಾಗಲಿ ಲೋಕಲ್ ಸ್ಥಳೀಯರಿಗಾಗಲಿ ಇದೊಂದು ಉತ್ತಮ ಅವಕಾಶ. ಹಾಗೆ ಎಲ್ಲರೂ ಸಹ ಬನ್ನಿ, ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಪ್ರವಾಸೋದ್ಯಮ ಇಲಾಖಾ ಅಧಿಕಾರಿ ಕುಮಾರ್ ಪಿ ಮಾತನಾಡಿ, ಹೆಲಿಕಾಪ್ಟರ್, ಜೆಟ್, ವಿಮಾನದಲ್ಲಿ ಕುಳಿತು ನೋಡಬಹುದಾದ ಪ್ರಕೃತಿ ಸೌಂದರ್ಯವನ್ನು ಸ್ಕೈ ಡೈವಿಂಗ್ನಲ್ಲಿ ಕುಳಿತು ನೋಡಬಹುದಾಗಿದೆ. ಇದೊಂದು ಪ್ರವಾಸೋದ್ಯಮ ಇಲಾಖೆಯ ಕನಸಾಗಿದ್ದು ಕಾರ್ಯರೂಪಕ್ಕೆ ಬರುವುದರ ಮೂಲಕ ಉದ್ಘಾಟನೆಗೊಂಡಿದೆ ಎಂದು ಹೇಳಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ತಾವೇನು ತ್ರಾಸಿ ಮರವಂತೆ ಬೀಚಲ್ಲಿ ಒಂದು ಸ್ಕೈ ಡೈನಿಂಗ್ ಆ್ಯಕ್ಟಿವಿಟಿ ನೋಡ್ತಾ ಇದ್ದೀರಾ. ಇದು ಟೂರಿಸಮ್ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು.
ಕಳೆದ ಹಲವಾರು ವರ್ಷಗಳಿಂದ ತ್ರಾಸಿ ಮರವಂತೆ ಬೀಚ್ನ ನಾವು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟಿಂದ ನಾವೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಈ ಪ್ರಮೋಷನ್ ಮಾಡುವಾಗ ನಾವು ಎಲ್ಲ ಪ್ರಮೋಷನಲ್ಲಿ ಕೂಡ ಏರಿಯಲ್ ವ್ಯೂ ಫೋಟೋಸೇ ಹಾಕ್ತಾಯಿದ್ದೀವಿ, ಏರಿಯಲ್ ವ್ಯೂ ಡ್ರೋನ್ ಶೂಟ್ಸ್ನೇ ಹಾಕ್ತಾಯಿದ್ವಿ ಹೊರತು ಬಂದಂಥ ಪ್ರವಾಸಿಗರು ಏನು ಏರಿಯಲ್ ವ್ಯೂಲಿ ಕಂಡಿರುವಂಥ ಒಂದು ನೇಚರ್ನ ಸವಿಯೋದಕ್ಕೆ ಯಾವುದೇ ರೀತಿಯಾದ ಅವಕಾಶ ಇರಲಿಲ್ಲ. ಅದನ್ನು ಸವಿಬೇಕು ಅಂತ ಹೇಳಿದರೆ ಒಂದು ಅವರು ಹೆಲಿಕಾಪ್ಟ್ರಲ್ಲಿ ಬರಬೇಕಿತ್ತು ಅಥವಾ ಅವರೊಂದು ಫ್ಲೈನ್ ಜೆಟ್ಸಲ್ಲಿ ಬರಬೇಕಾಯಿತು. ಅದೊಂದೇ ಮುಖಾಂತರ ಅವ್ರನ್ನ ಆ ಒಂದು ವ್ಯೂನ ಸವಿಯೋಂಗೆ ಮಾಡೋಕ್ಕಾಗ್ತಾ ಇದ್ದಂಥ ಅವಕಾಶ. ಸೊ ಈ ಒಂದು ಸ್ಕೈ ಡೈನಿಂಗ್ ಈವೆಂಟ್ನ ನಾವು ಒಂದು ಇಲ್ಲಿ ಒಂದು ಸ್ಥಾಪನೆ ಮಾಡಿದ್ರೆ, ಒಂದು ಆರ್ಗನೈಸ್ ಮಾಡಿದ್ರೆ ಈ ಒಂದು ನೇಚರ್ನ ಎಲ್ಲರೂ ಕೂಡ ಅವರ ಬರಿಗಣ್ಣಿನಲ್ಲಿ ಈ ಒಂದು ತ್ರಾಸಿ ಮರವಂತೆ ಸೌಂದರ್ಯನ ಸವಿಬೋದು ಅಂತ ಒಂದು ಮೇನ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಸ್ಕೈ ಡೈನಿಂಗ್ನ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಾಗೂ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಟೀಮ್ ಮಂತ್ರಾಸ್ನ ರಾಕೇಶ್ ಅತ್ತಾವರ್, ನಾರಾಯಣ ಕುಲಾಲ್, ರವಿರಾಜ್ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ ಪಟಾಕರ್, ಸದಾಶಿವ ಗಂಗೊಳ್ಳಿ, ದಿವಾಕರ್ ಶೆಟ್ಟಿ, ಕೆಪಿ ಶೆಟ್ಟಿ, ಕೃಷ್ಣ ಪ್ರಸಾದ್ ಶೆಟ್ಟಿ ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.